ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ನಮ್ಮದು ಸಮಾಜವನ್ನು ಒಡೆಯತಕ್ಕಂಥ ಪಕ್ಷ ಅಲ್ಲ. ಭಾರತೀಯ ಜನತಾ ಪಕ್ಷ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಒಡೆಯತಕ್ಕಂಥ ಪಕ್ಷ. ನೀವು ಇದನ್ನ ಜ್ಞಾಪಕ ಇಟ್ಕೋಬೇಕು. ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಮೇಲ್ವರ್ಗದವರ ಪಕ್ಷ, ಸಮಾಜವನ್ನ ಒಡೆಯತಕ್ಕಂಥ ಪಕ್ಷ, ಅದು ಒಂದು ಕೋಮುವಾದಿ ಪಕ್ಷ ಅಂತಕ್ಕಂಥದ್ದನ್ನ ತಪ್ಪಿಸಬೇಕು. ಈಗ ಶ್ಯಾಮನೂರು ಶಿವಶಂಕರಪ್ಪನವರು ಇಲ್ಲಿ ಶಾಸಕರಾಗಿದ್ದರು. ಯಾವುದಾದ್ರೂ ಒಂದು ಕೋಮು ಗಲಭೆಗಳು ನಡೀತಾ ಇದ್ವಾ? ಕೋಮು ಗಲಭೆಗಳು ನಡೆದೇ ಇಲ್ಲ, ಆಗಿಲ್ಲ. ಅಂದ್ರೆ ಎಲ್ಲ ಜನರನ್ನು ಕೂಡ ಅಣ್ಣ ತಂದಿರಂತೆ ಒಂದು ತಾಯಿಯ ಮಕ್ಕಳಂತೆ ಕೊಂಡೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಅದಕ್ಕೋಸ್ಕರನೇ ನಾವೆಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಯಾರೇ ಆಗಿರಲಿ ಬಡವರು, ಅವರು ನಮ್ಮ ವಿರೋಧಿ ಪಕ್ಷದ ಸದಸ್ಯರಾದರೂ ಪರವಾಗಿಲ್ಲ, ಕುಟುಂಬದವರಾದರೂ ಕೂಡ ಪರವಾಗಿಲ್ಲ, ಅವ್ರಿಗೂ ಕೂಡ ನಾವು ಮಾಡ್ತೇವೆ. ಈಗ ಶಕ್ತಿ ಯೋಜನೆ ಮಾಡಿದ್ದೀವಿ, ಎಲ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ, ಸರ್ಕಾರಿ ಬಸ್ನಲ್ಲಿ. ಆಗ ಬಿಜೆಪಿಯವರು ಇರೋದಿಲ್ವಾ? ಬಿಜೆಪಿಯವ್ರನ್ನೂ ಕರ್ಕೊಂಡು ಹೋಗ್ತೀವಿ. ಅದರಿಂದ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಜಾತಿಗೆ ಸೇರಿರಲಿ, ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆ ಮಾತಾಡಲಿ, ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಈ ಬಡವರು ಇದೆಯಲ್ಲ, ಇದೇ ಒಂದು ವರ್ಗ. ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಧ್ಯೇಯ. ಶಕ್ತಿ ತುಂಬಬೇಕು, ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದಂತ ವಿಚಾರ ಏನಪ್ಪಾ ಅಂತಂದ್ರೆ, ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಈ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರಿಗೂ ಸಮಾನತೆ ಬರಬೇಕು. ಸಮಾನತೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು, ಶೈಕ್ಷಣಿಕ ಸ್ವಾತಂತ್ರ್ಯ ಸಿಗಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು. ಇದಿಲ್ಲದೆ ಹೋದ್ರೆ ಸಮಾನತೆ ಹೆಂಗ್ ಬರ್ತದೆ? ಮೇಲು ಕೀಳು ಎಲ್ಲ ಹೋಗ್ಬೇಕಲ್ಲ, ಶ್ರೀಮಂತರು ಬಡವರು ಅಂತಕ್ಕಂಥದ್ದೆಲ್ಲ ಹೋಗ್ಬೇಕಲ್ಲ. ಇದು ಹೋಗ್ಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ಸಿಗ್ಬೇಕು. ಅದಕ್ಕೋಸ್ಕರನೇ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿಧಿ 14ನೇ ವಿಧಿ ಏನ್ ಹೇಳ್ತದೆ ಅಂತಂದ್ರೆ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು, ಮತ್ತೆ ಎಲ್ರಿಗೂ ರಕ್ಷಣೆಯನ್ನ ಕೊಡಬೇಕು. ನಮ್ಮ ಧ್ಯೇಯ, ಕಾಂಗ್ರೆಸ್ ಪಾರ್ಟಿ ಧ್ಯೇಯ ಏನಪ್ಪಾ ಅಂತಂದ್ರೆ, ದುರ್ಬಲರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮತ್ತೆ ಮಹಿಳೆಯರು, ಕಾರ್ಮಿಕರು, ಅವರೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥದ್ದೇ, ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಧ್ಯೇಯ. ಇದನ್ನು ಮಾಡಬೇಕು ಅಂತಕ್ಕಂಥದ್ದು. ನಾವು ಪೊಲೀಸ್ ವ್ಯವಸ್ಥೆನಲ್ಲೂ ಕೂಡ ಅದನ್ನೇ ಮಾಡೋದು. ಎಲ್ಲರೂ ಸಮಾನವಾಗಿ ಕಾಣಬೇಕು, ಎಲ್ರಿಗೂ ಸಮಾನವಾಗಿ ಗೌರವ ಕೊಡಬೇಕು, ಎಲ್ರಿಗೂ ಕಾನೂನಿನ ದೃಷ್ಟಿನಲ್ಲಿ ಎಲ್ಲರೂ ಕೂಡ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಅದರಿಂದ ನಾವು ಎಲ್ಲರನ್ನೂ ಸಮಾನವಾಗಿ ಎಲ್ಲರಿಗೂ ಕೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ ಯೋಜನೆ ಇವೆಲ್ಲರಿಗೂ ಕೊಡ್ತಾ ಇದ್ದೀವಿ. ಮತ್ತೆ ಯಾರು ಬಿಜೆಪಿಯವರು ಹೇಳ್ತಿದ್ರಂತೆ, ಯಾರು ಸದಾನಂದ ಗೌಡರ ಮಾಜಿ ಮುಖ್ಯಮಂತ್ರಿ, ಇದು ಭ್ರಷ್ಟಾಚಾರ ನಡೀತಾ ಇದೆ ಇದರಲ್ಲಿ ಅಂತ. ಎಲ್ಲಿ ಭ್ರಷ್ಟಾಚಾರ ನಡೀಲಿಕ್ಕೆ ಸಾಧ್ಯ ಆಗ್ತದೆ? ಭ್ರಷ್ಟಾಚಾರ ಮಾಡ್ತಿದ್ದವ್ರು ಬಿಜೆಪಿಯವರು.
ನಾವು ನೇರವಾಗಿ ಅವ್ರ ಅಕೌಂಟ್ಗಳಿಗೆ ಕೊಟ್ಬಿಡ್ತೀವಿ. ಭ್ರಷ್ಟಾಚಾರ ಹೇಗೆ ನಡೀತದೆ ನಿನಗೆ ಅಕೌಂಟ್ಗೆ ಬರ್ತದೆ. ನೀನು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಬೋದು ಅಲ್ವಾ? ಓಡಾಡ್ತಾ ಇದೀಯಾ? ಓಡಾಡ್ಬೋದು, ಎಲ್ಲಿಗಾರು ಹೋಗ್ಬೋದು. ನಿಮ್ ನೆಂಟರ ಮನೆಗಾರ ಹೋಗ್ಬೋದು, ನಿಮ್ ತವ್ರ ಮನೆಗಾರ ಹೋಗ್ಬೋದು, ನಿಮ್ಮ ಅಕ್ಕ ತಂಗಿರ ಮನೆಗಾರ ಹೋಗ್ಬೋದು, ಅಣ್ಣ ತಂದಿರ ಮನೆಗಾರ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಇಲ್ಲ ತವ್ರ ಮನೆ ಆಯ್ತಲ್ಲ, ಪ್ರವಾಸ ಕೇಂದ್ರಗಳಿಗೂ ಹೋಗ್ಬೋದು, ಪ್ರವಾಸಿ ಕೇಂದ್ರಗಳಿಗೂ ಹೋಗ್ಬೋದು. ಅದರಲ್ಲಿ ಯಾವ್ದಾದ್ರು ತಾರತಮ್ಯ ಇದೆಯಾ? ಎಲ್ರಿಗೂ ಕೊಟ್ಬಿಟ್ಟಿದ್ದೀವಿ. ಮತ್ತೆ ಅಲ್ಲಿ ಲಂಚ ಅವಕಾಶ ಎಲ್ಲಿದೆ? ಅವಕಾಶ ಇದೆ. ನಿಮ್ಮ ಹತ್ರ ಯಾರು ದುಡ್ಡು ಕೇಳಿದ್ರ? ಅವ್ರಿಗೇನು ಬುದ್ಧಿ ಇದೆಯಾ ಸದಾನಂದ ಗೌಡರಿಗೆ? ಈ ಬಿಜೆಪಿಯವರು ಇದಾರಲ್ಲ, ಮಾನಗೆಟ್ಟವರು, ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಏನು ಕೆಲಸನೂ ಮಾಡಲ್ಲ. ಮಾನಗೆಟ್ಟವರು ಸಮಾಜನ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೊಡಿತಾರೆ. ಹೌದಲ್ವಾ? ಸಮಾಜನ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೊಡಿತಾರೆ ಅಂತ ಕೆಲಸ ಮಾಡೋದು. ಅವ್ರಿಗೆ ಹಿಂದೂಗಳು ಬಿಟ್ರೆ ಬೇರೆ ಹಿಂದೂಗಳನ್ನೂ ಕೂಡ ಜಾತಿ ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೆ ಬಿಜೆಪಿ ಅವರಿಗೆ ಬಡವರು ಕಂಡ್ರಾಗಲ್ಲ, ಬಡವರು ಉದ್ಧಾರ ಮಾಡಬೇಕು ಅನ್ನೋದು ಅವ್ರಿಗಿಲ್ಲ, ಬಡವರಿಗೆ ಶಕ್ತಿ ಕೊಡಬೇಕು ಅನ್ನೋದಿಲ್ಲ. ಅವರು ಯಾವತ್ತು ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು. ಯಾಕೆಂತಂದ್ರೆ ಮಹಿಳೆಯರು ಕೊನೆಯಲ್ಲಿ ಇದ್ದವರು. ನೀವು ನಿಮಗೆ ಶಕ್ತಿ ಕೊಡಬೇಕು, ಲಿಂಗ ತಾರತಮ್ಯ ಹೋಗ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಅದರಿಂದ ನೀವೆಲ್ಲರೂ ಕೂಡ ಏನ್ ಮಾಡಬೇಕು? ಕಾಂಗ್ರೆಸ್ ಪಾರ್ಟಿ ಗೆಲ್ಬೇಕ ಬೇಡ? ಸ್ವಾತಂತ್ರ್ಯ ತಂದುಕೊಟ್ಟದ ಪಾರ್ಟಿ ಯಾವುದು? ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ